ಏನಂದು ರಂಜು ಆರಾಮ ಏನದು ಆರಾಮ ಸರಿ ಇಬ್ರು ಮಾತಾಡ್ತಾರಿ ಕಾಫಿ ತಗೋ ಬರ್ತೀನಿ. ಚೆನ್ನಾಗಿದ್ಯಾ ನಂದು? ಓ ಆರಾಮದು. ನೀನ್ ಹೆಂಗಿದ್ಯಾ? ಸೂಪರ್ ಆಗಿದ್ದೀನಿ. ಬಾರ ಪುಟ ಇಲ್ಲಿ. ಏನ್ ಮಗನ ನಿನ್ ತರನೇ ಇದ್ದಾನೆ ನೋಡಕ್ಕೆ, ನಿನ್ ತರನೇ ಇದ್ದಾನೆ ನೋಡಕ್ಕೆ. ಅಲ್ಲ ಅವಳು ಹೇಳಿದ ಆತರ ಅಲ್ಲ. ಏನೋ ಹಂಗೋಡ್ಬಿಟ್ಲು. ಪಕ್ಕದ ಮನೆ ಹುಡುಗ ಅವನು. ಅಳದ್ರಿಂದ ಏನು ಆಗಲ್ಲ ತಂಗಿ. ನಿನ್ ಗಂಡ ಆಸೆನೆಲ್ಲ ಯಾವ್ದು ಪೂರೈಸಿಲ್ಲ ಅಂತ ಅಂದ್ರೆ ಸಾಯಿಸಿದ್ರು. ಗಂಡನಲ್ಲ ಆಸೆ. ನೀ ದೊಡ್ಡಾಗಿಂದ ಏನಕ್ಕೆವ? ನೀ ಏನಕ್ಕೆವ? ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ಎಂದಿಗೂ ದೂರವಾಗಲ್ಲ. ನೋಡು ಹೆಂಗ್ ಕನಕತೀನಿ, ಚಂದ್ ಕನಕತೀನಿ. ಅವಾವ್ ಏನೋ ಗಿಚ್ಪಾವ ಏನ್ ಮಾಡಿ ರೆಡಿ ಆಗಿಯಲ್ಲ, ಎಲ್ಲಿ ಹೊಂಟಿ? ಎಲ್ಲಿ ಹೊಂಟಿಲ್ಲ, ನಾಳೆ ಸಂಗಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ, ಅದಕ್ಕೆ ರೆಡಿ ಆಗಿನಿ. ಒಂದ್ ಫೋಟೋ ತೆಗಿಬಾ ಅರ್ಜೆಂಟ್ ಆಗಿ. ಬಾ ಜಲ್ದಿ ಬಾ. ತೆಗಿಲ ನೋಡ್ ನೋಡ್ ಚಂದ ಐತಿಲ್ಲ? ಹಿಂಗ ತೆಗಿದ್ ಫೋಟೋ. ನಾನ್ ನಿನ್ನೆ ಬೂಟ್ ತಗೊಂಡಿನಿ, ಹೊಸ ಬೂಟ್ ಬರಂಗ್ ತೆಗಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತೀವ. ಪಾಸ್ಪೋರ್ಟ್ ಸೈಜ್ ಅಂದ್ರೆ ಇಷ್ಟೇ ಬರುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಒಳಗೆ ಬೂಟ್ ಬರ್ತಾವ ಎಲ್ಲಾರ? ಅಯ್ಯೋ ನನ್ಗ ಅದೆಲ್ಲ ಗೊತ್ತಿಲ್ಲ. ನಾನ್ ನಿನ್ನೆ ಹೊಸ ತಗೊಂಡಿ, ನನ್ ಬೂಟ್ ಬರಬೇಕು ಸಾತ್ ನನಗ. ಆಯ್ತಾ ಬರಂಗ್ ತೆಗಿತೀನಿ ನಿಂದ್ರ. ತುಮಂತ ನೋಡು ಫೋಟೋ. ಬೂಟ್ ಬಂದಾವ ನೋಡಿದ್ರಾಗ ನೋಡು. ಬೂಟ್ ಬಂದಾವ. ಜಾದೂ. ಕಾಕ ಅದೇನ ಅಲ್ಲೇನು ಹೋಗಂಗ್ ಕಾಣಂಗಿಲ್ಲ. ತಂದಿಲ್ಲ ನಮ್ಮ ಮುಕ್ಳಾಗ ತುರ್ಕ ಬಾ. ನಿಮ್ಮ ಅಪ್ಪನಿಗೆ ನಿಮ್ ಮೇಲೆ ಎಷ್ಟು ನಂಬಿಕೆ ಇದೆ? ಸರ್ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂತಂದ್ರೆ, ಮೊನ್ನೆ ನಮ್ಮೂರ್ ಗೌಡ್ರ ಮಗಳು ಓಡೋಂಟಾಗಿದ್ಲು ಸರ್. ನಮ್ಮ ಅಪ್ಪ ಬಂದು ನನ್ನ ಹುಡುಕ್ತಾವ್ರೆ. ಸರ್ ನಮ್ದು ಏನು ತಪ್ಪಿಲ್ರಿ ಸರ್. ಇದ್ರಾಗ ಸರ್ ಕೈ ಹಿಂಗ್ಯಾಕೆ ಜೋತ್ ಬಿಟ್ಟು ಅನ್ಕೋತಿ ಮಕ್ಕ? 24 ತಾಸು ಟೈಮ್ ಕೊಟ್ಟಳೆ ನಮ್ಮ ಹುಡುಗಿ. ಗೌರ್ಮೆಂಟ್ ನೌಕರಿ ತಗೋ ಅಂತಾನ? ಹಾ ಆಕಿ ನನಗೆ 24 ತಾಸು ಕಾಲು ಮಾಡಬಾರ್ದು, ಮೆಸೇಜ್ನು ಮಾಡಬಾರ್ದು, ಬೆಟ್ಟಿನೂ ಆಗಬಾರ್ದು. ಹಿಂಗೆ ಮಾಡಿದ್ನಿ ಅಂದ್ರೆ ನನ್ನ ಮದುವೆನೂ ಹಾಕಳಂತ. ಈ 24 ತಾಸು ಕಳೆದ್ರೆ ಸಾಕಾಗೈತೆ ನನಗೆ. ಇದ್ರ ನಾ ಪಾಸ್ ಹಾಕಿನಲ್ಲೇ ಮಲ್ಯ ಎಲ್ಲೇ ಓದಿದ್ದೆ ಇದನ್ನ. ಡಾಕ್ಟರ್ ಆಕಿಗೆ ಕ್ಯಾನ್ಸರ್ ಐತೆ ಅಂತ ಹೇಳಿರ್ಬೇಕು. ಅದ್ರಾಗ 24 ತಾಸು ಟೈಮ್ ಕೊಟ್ಟಿರ್ಬೇಕ. ನಿನ್ನ ಜಾಸ್ತಿ ಲವ್ ಮಾಡ್ತಾಳ ಆಕಿ. ಅದಕ್ಕೆ ಇವ ನಾನು ಬಿಟ್ಟು ಇರೋದು ಕಲೀಲಿ ಅಂತ ಹೇಳಿ ಹಿಂಗ ಮಾಡಿರ್ತಾಳ ಆಕಿ. ಜೀವಂತಿರ ಹಾಕಿಲ್ಲಾರ ಒಂದ್ಸರ ಮಕ ನೋಡೋಗ್ಲಿ ಆಕಿದೆ. ಹಲೋ ಲೇ ಎಲ್ಲಿ ಲೇ ಹಾಪ್ಸೋಳಿ ಮಗನ? ಯಾಕೆ ಏನತ್ತ? ಪೊಲೀಸರು ಹುಡುಕಾಕತ್ತಾರ ನಿನ್ನ. ಎದ್ರ ಸಂಬಂಧ? ನಿಮ್ಮ ಹುಡುಗಿ ಯಾರ ಜೊತೆನ ಓಡಿ ಹೋಗ್ಯಾಳಂತ. ಅವ್ರ ಮನ್ಯಾಗ ನೀನು ಓಡಿಸ್ಕೊಂಡು ಹೋಗಿ ಅಂತ ಕಂಪ್ಲೇಂಟ್ ಕೊಟ್ಟಾರ. ಸಿಕ್ಕರೆ ಹೆಣನ ಹೊರತಾರ ಮಗನ ನಿಂದ. ನಮ್ಮ ಹುಡುಗಿ ಯಾರ ಜೊತೆ ಓಡುಗಳಂತ? ಕ್ಯಾನ್ಸರ್ ಅಂತ 24 ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಇಲ್ಲ ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಅಂದ್ರೆ ಇಷ್ಟ. ಸರಿ ನಡೀರಿ ಅವನ ಹತ್ರ ಕೇಳ ಅವನಿಗೆ ಯಾರು ಇಷ್ಟ ಅಂತ. ಬೇಬಿ ನಂಗೆ ನಿನ್ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ ಬೇಬಿ. ಗುರುಜಿ ಗುರುಜಿ ನನ್ ಕೂದ್ಲು ತಂದೆ. ಮಗು ನಾನ್ ಹೇಳಿದ್ರೆ ಯಾವ ಹುಡುಗಿನ ನಿನ್ ಪ್ರೀತಿಲಿ ಹುಚ್ಚಿ ಮಾಡ್ಬೇಕು ಅಂತ ಇದ್ಯೋ ಅವಳ್ದು ಒಂದು ಕೂದ್ಲು ತಗೊಂಬ ಅಂತ. ಅದೇ ಎಲ್ಲಾರ್ದು ಒಂದೊಂದ್ ತಂದಿದೀನಿ. ನಿನ್ನ ಕಲ್ಲ ಹುಡಿ
ನಾನ್ ನಿನ್ ಕೈ ಹಿಡ್ಕೊಂಬೋದಾ? ಬೇಡ. ಯಾಕೆ? ನೀನ್ ನಂಗ್ ಕೈ ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಾನೇ ಚಪ್ರಿ ಅಂದ್ರೆ ಇವಳು ಚಪ್ರಿ ಪ್ರೋ ಮ್ಯಾಕ್ಸ್. ಹುಡುಗಿರಿಂದ ದೂರ ಇರು, ಹುಡುಗಿರಿಂದ ದೂರ ಇರು, ಹುಡುಗಿರಿಂದ ದೂರ ಇರು. ಇಷ್ಟ್ ದೊಡ್ಡವನಾಗಿದ್ಯಾ, ಒಂದ್ ಹುಡುಗಿನೂ ಬಿದ್ದಿಲ್ವಾ ನಿಂಗೆ? ಮತ್ತೆ ಇವಾಗ ನಿನ್ ಮದ್ವೆಗೂ ಹುಡುಗಿ ನಾವೇ ಹುಡುಕ್ಬೇಕಾ? ಮಚ್ಚ ಅವಳು ರೆಡ್ ಕಲರ್ ಡ್ರೆಸ್ ನೋಡು ಸಕ್ಕತ್ತಾಗೋಳೆ. ಅವಳೆ ಕಣೋ ಹೆಣ್ಣು. ಅವಳ ಜೊತೆ ನಿನ್ ಮದ್ವೆ ಆಯ್ತಾ ಇರೋದು. ಗೊಜ್ವಾ ನನ್ ಮಗನೇ, ನೀನೇ ಗಂಡು. ಕಣ್ಮುಚ್ಕೊಂಡ್ ಕುತ್ಕೋ ನೀನು. ಮೌನ ಯಾವ ಗುಡ್ಡಿಗೆ ಏನ್ ಕೆಲ್ಸ ಐತಿ ನಿಮ್ಮದ? ಎದ್ರ ಸೈಡ್ ಬಿಟ್ರಿ? ಈನಸ್ ಮುನ್ ಮಕ್ಕಂದ್ರ ಅದ್ಯಾ ಕೊಡ್ತು. ಸರ್ ಏನ್ರಿ? ಈ ಫೈಲ್ ಒಂಚೂರು ಹೊರಗಡೆ ಕೊಟ್ಬಿಟ್ಟಿರ ಮ್ಯಾನೇಜರ್ಗೆ. ಬ್ಯಾಂಕ್ ಮ್ಯಾನೇಜರ್? ಹ್ಞೂ ಸರ್. ಏನ್ ಫೈಲ್ ರೀ ಇದು? ಸರ್ ಇದು ಲೋನ್ ಅಪ್ಲಿಕೇಶನ್ ಸರ್. ಅದು ನೀವು ಕೊಡ್ಬೇಕನ್ರಿ, ನಾನಲ್ಲ. ನಾನ್ ಯಾಕೆ ಕೊಡ್ಲಿ ಸರ್? ಮತ್ತೆ ಮ್ಯಾನೇಜರು ಯಾರಾದ್ರೂ ಸೆಕ್ಯೂರಿಟಿ ಕೊಟ್ರೆ ಬೇಗ ಲೋನ್ ಕೊಡ್ತೀನಿ ಅಂದ್ರು ಸರ್. ಬುಜ್ಜಿ, ನನ್ಗೊಂದ್ ಡೌಟು. ದೆವ್ವ ಓಡ್ಸೋದಿಕ್ಕೆ ತಾಯ್ತ ಕಟ್ತಾರೆ, ದೆವ್ವ ಬರೋದಿಕ್ಕೆ ಏನ್ ಕಟ್ತಾರೆ? ತಾಳಿ ಕಟ್ತಾರೆ. ಅಮ್ಮ ನಾನ್ ಬಂದೆ. ಹೇಳ್ದ ಕೇಳ್ದ ಬಂದವ್ ಮತ್ತೆ ಹೇಳ್ಬಿಟ್ಟಲ್ವೇನ ಬರೋದು? ಸರ್ಪ್ರೈಸ್ ಅಮ್ಮ, ಸರ್ಪ್ರೈಸ್. ಎಲ್ಲಮ್ಮ ನನ್ನ ಹೆಂಡತಿ ಎಲ್ಲೂ ಕಾಣ್ತಾನೆ ಇಲ್ಲ? ಅವಳೆ ಯಾವ ಒಂದ್ ಜೊತೆಗೆ ಓಡೋ 2 ತಿಂಗಳಾಯ್ತು ಕಣ. ಮೌ, ಇಷ್ಟೆಲ್ಲ ಆಗದ್ ನಂಗೊಂದ್ ಮಾತು ಹೇಳಿಲ್ವಲ್ಲಮ್ಮ? ಸರ್ಪ್ರೈಸ್ ಕಣ ಮಗ, ಸರ್ಪ್ರೈಸ್. ಯಾಕಕ್ಕ ಹೊಡಿತಿದ್ಯಾ? ಏನ್ ಮಾಡಿದ್ರು ಅಂತ ಕೇಳು ನಿಮ್ ಭಾವನೆ. ಏನ್ ಮಾಡಿದ್ರಿ ಭಾವ? ಏನಿಲ್ಲ ಕಣಮ್ಮ, ನಿಮ್ಮ ಅಪ್ಪ ಹೇಳಿದ್ರಲ್ಲ ಹೆಂಡತಿನ ಚೆನ್ನಾಗಿ ನೋಡ್ಕೊ ಅಂತ, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಅದಕ್ಕೆ ಇವಳು ಯಾಕೆ ಹೊಡಿತಿದ್ದಾಳೆ? ಯಾರ್ ಹೆಂಡ್ತಿನ ಅಂತ ಕೇಳು. ಯಾರ್ ಹೆಂಡ್ತಿನ? ಅದೇ ಪಕ್ಕದ ಮನೆಯವನ್ ಹೆಂಡತಿನ. ಅಯ್ಯೋ, ನಮ್ಮ ಅಪ್ಪ ಹೇಳಿದ್ದು ನಿನ್ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳಕ್ಕೆ. ಇವರಪ್ಪ ಯಾರ್ ಹೆಂಡತಿನ ಅಂತ ಸರಿಯಾಗಿ ಹೇಳ್ಬೇಕು. ಹೆಂಡತಿನ ಯಾರ ಹೆಂಡತಿ ಅದೇ? ಹಾ, ಮತ್ತೆ ಡೈಲಾಗು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳಾಗ್ತಾ ಇರುತ್ತೆ ಶಾಂತಮ್ಮ. ಓಕೆ ಸರ್. ಹಾ, ಲೈಟ್ ಕ್ಯಾಮ್ರಾ ಆಕ್ಷನ್ ಟೇಕ್ 1. ಶಾಂತಮ್ಮನ್ ದೊಡ್ಡ ದೊಡ್ಡದಾಯ್ತಾ ಇರುತ್ತೆ. ಅದು ಶಾಂತಮ್ಮನ್ ದೊಡ್ಡ ದೊಡ್ಡದಾಯ್ತಾ ಇರುತ್ತೆ ಅಲ್ಲ, ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಯ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್, ಈ ಸಲ ಪಕ್ಕ. ಟೇಕ್ 3 ಆಕ್ಷನ್. ಶಾಂತಮ್ಮನ್ ಚಿಕ್ಕದಿತ್ತು, ಇವಾಗ ದೊಡ್ಡದಾಗೋಯ್ತು. ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಸಿಂಪಲ್. ಹಾ ಸಿಂಪಲ್ ಸರ್, ಸಿಂಪಲ್. ಟೇಕ್ 50 ಆಕ್ಷನ್. ದೊಡ್ಡ ದೊಡ್ಡ ಊರಲ್ಲಿ ಶಾಂತಮ್ಮನ್ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ, ಯಾಕಂದ್ರೆ ಅವಳು ಚಿಕ್ಕದು. ಏಯ್ ಬೋಳಿ ಮೋಹನ್ ಯಾರ ಕರ್ಕೊಂಡ್ ಬಂದಿದ್ದು? ಸರ್ ನಾನೇ ಬಂದೆ. ಹಂಗೆ ನೀನೇ ಹೋಗ್ಬಿಡು. ಸಾರಿ ಸರ್, ಈ ಸಲ ಪಕ್ಕ ಆಗುತ್ತೆ. ಓಕೆ, ಟೇಕ್ 60 ಆಕ್ಷನ್. ಶಾಂತಮ್ಮ ದೊಡ್ಡವಳಾಡ್ಲು, ಬಟ್ ಅವಳು ಚಿಕ್ಕದೇ ಇತ್ತು. ಈ ಗೋಳಿ ಮೌನ್ ಹೆಂಗೋ ಅರ್ಥ ಮಾಡ್ಸೋದು? ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್, ಈಗ ಬರುತ್ತೆ. ನಿಮ್ಮ ನಾಳೆ ಬರುತ್ತೆ ಸರ್ ಇವಾಗ ಪಕ್ಕ. ಟೇಕ್ 99 ಆಕ್ಷನ್. ಚಿಕ್ಕ ಶಾಂತಮ್ಮ ಊರಿನ ದೊಡ್ಡ ದೊಡ್ಡವ್ರಿಗೆಲ್ಲ ತಿಕ್ಕ ಹೊಡ್ಸ್ಬಿಟ್ರು. ಏ ಗೋಳಿ ಮಗನ್ ಫಸ್ಟ್ ಕರ್ಕೊಂಡವ್ರ ನನ್ ಕಣ್ಮುಂದೆಯಿಂದ. ಸರ್ ಶಾಂತಮ್ಮನ್ ದೊಡ್ಡದಾಕ್ ಸರ್ ಆಗಲ್ಲ. ನಕ್ಕನ್ ಶಾಂತಮ್ಮನ್ ಹ್ಯಾಂಡ್ ಮಾಡ್ಬಿಟ್ಟದ ಹೋಳಿ ಮಗನೆ. ನಿಮ್ ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮನೆಲ್ಲ ಅಪ್ಪ, ಅಮ್ಮ, ಅಣ್ಣ, ಹೆಂಡತಿ, ಮಕ್ಕಳು. ಅಣ್ಣ ಏನ್ ಮಾಡ್ತಾರ? ಅಣ್ಣ ಬಂದು ಸಾಫ್ಟ್ವೇರ್ ಇಂಜಿನಿಯರು. ಈಗ ಅಣ್ಣಂಗೆ ಸಂಬಂಧ ಹುಡುಕ್ತಾ ಇದ್ದೀನಿ. ಸರಿ, ಐಸ್ ಕ್ರೀಮ್ ತಿಂತ್ಯಾ? ನಾನು ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹಾಯ್ ಡ್ಯಾಡ್, ಶಾಕ್ ಆದ್ರ? ಇಂಡಿಯಾದಲ್ಲೇ ದೊಡ್ಡ ಕಂಪ್ನಿಯಲ್ಲಿ ಒಳ್ಳೆ ಪೋಸ್ಟ್ ಸಿಕ್ಕಿದೆ, ಅದಕ್ಕೆ ನಾನೇ ಸಿಇಒ. ನನ್ನ ಆನ್ಯುವಲ್ ಪ್ಯಾಕೇಜ್ ಎಷ್ಟು ಗೊತ್ತಾ? 3,500 ಕೋಟಿ. ನೀವಿನ್ನ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ ಡ್ಯಾಡ್. ನಿಮ್ಗೆ ದೊಡ್ಡ ದೊಡ್ಡ ಬಂಗ್ಲೆಲಿ ಇಟ್ಟು ಮೈ ತುಂಬಾ ಚಿನ್ನ ಹಾಕಿ ನಿಮ್ಗೆ ಪ್ರತಿದಿನ ತಿನ್ನೋದಿಕ್ಕೆ ಮಟನ್, ಚಿಕನ್, ಫಿಶ್. ಅಪ್ಪ, ದೇವಸ್ಥಾನ ಹತ್ರ ಪ್ರಸಾದ ಕೊಡ್ತಿದಾರಂತೆ, ಬಾ ಹೋಗಿ ಇಸ್ಕೊಂಬರೋಣ. ನೀನ್ ಬರಲ್ಲ ಅಂತ ಹೇಳ್ಬೇಕು ತಾನೆ? ಹೋಗ್ಲಿ ಬಿಡು, ನಾನೇ ಇಸ್ಕೊಂಡ್ ಬರ್ತೀನಿ. ನೀನೇನಪ್ಪ ಗಂಡು ನಮ್ಮ ಹುಡುಗಿ ನೋಡಕ್ ಬಂದಿರೋದು? ಹೌದು ಸರ್, ನಾನೇ. ಸರ್, ನಿಮ್ ಮನೆ ಮುಂದೆ ದೊಡ್ಡದಾಗಿ IP ಅಂತ ಬೋರ್ಡ್ ಹಾಕಿದ್ರಲ್ಲ, ಏನ್ ಸರ್ ಅದು? ಅದಾ ಇಲ್ಲಿ ಪಾಸ್ನ ಅಂತ, ಅಂದ್ರೆ ನಾನು. ಸರ್, ನಿಮ್ಮನ್ನ ಯಾಕೆ ಸರ್ ಇಲ್ಲಿ ಪಾಸ್ನ ಅಂತ ಕರೀತಾರೆ?
ನನ್ ಮಗಳು ನೋಡಕ್ ಬರೋ ಗಂಡ್ಗಳು ಯಾರು ನನ್ ಮಗಳನ್ನ ಒಪ್ಪತಾನೆ ಇರ್ಲಿಲ್ಲ. ಅದಕ್ಕೆ ಊಟದಲ್ಲಿ ಜ್ಯೂಸಲ್ಲಿ ಇಲಿ ಪಾಷಾಣ ಹಾಕೊಟ್ಟು ಸಾಯಿಸ್ತಾ ಇದೆ. ಆಗ್ಲಿಂದ ಊರರೆಲ್ಲ ಇಲಿ ಪಾಷಾಣ ಅಂತ ಕರೀತಾರೆ. ನೀವೇನ್ ಭಯ ಪಡಕ್ ಹೋಗ್ಬೇಡಿ. ಸರಿ ಸರ್. ಲೇ ನಮ್ ಹುಡ್ಗಿ ಕರ್ಕಬಾರೆ ಅಳಿಯಂದ್ರು ನೋಡ್ಲಿ. ನೋಡೋದೇನ್ ಬೇಡ ಸರ್, ಮಗಳನ್ನ ಹೆಂಗಿದ್ರು ಓಕೆ. ಇರ್ಲಿ ನೋಡ್ರಿ. ನೋಡೋದೇನ್ ಬೇಡ ಅನ್ನಲ್ಲ ಸರ್. ನೀವು ಹೆಂಗಿರ್ತೀರ ಹಂಗೆ, ಹೆಣ್ಕೊಟ್ ಮಾವ ದೇವ್ರ ಸಮಾನ ಅಂತಾರೆ. ನೀವು ಹೆಂಗಿರ್ತೀರ ಹಂಗೆ ಸರ್. ನಿಮ್ ಮನೇಲಿ ಒಪ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಯೋಚನೆ ಬೇಡ ಸರ್. ಅವ್ರನ್ನ ಹೆಂಗಾರ ಮಾಡಿ ನಾನು ಒಪ್ಪಿಸ್ತೀನಿ, ಅವ್ರ ಕಾಲಿಗಾರ ಬಿದ್ದು ಒಪ್ಪಿಸ್ತೀನಿ. ಲೇ ಊಟಕ್ಕೂ ಜ್ಯೂಸಿಗೂ ಇಲಿ ಪಾಷಾಣ ಹಾಕ್ಬೇಡ. ಅಳಿಯಂದ್ರು ತುಂಬಾ ಒಳ್ಳೆಯವರು. ಅಂಕಲ್ ಎಷ್ಟು ಜಿಪ್ನ ಅಂತ ಹೇಳಿದ್ರೆ ಇದುವರೆಗೂ ಅಂತ ನಾನು ನೋಡೇ ಇಲ್ಲ. ನಮ್ಮ ಅಂಗಡಿಗೆ ಬಂದು 10 ರೂಪಾಯಿ ಬಿಸ್ಕೆಟ್ ತಗೊಂಡ್ರು ಕಡಿಮೆ ಮಾಡು ಅನ್ನೋರು. ಅಂಕಲ್ ಸಿಗೋದೇ 1 ರೂಪಾಯಿ ನಮ್ಗೆ, ಅದ್ರಲ್ಲಿ ಏನ್ ಕಡಿಮೆ ಮಾಡ್ಲಿ ಅಂತ ಬಿಲ್ ತೋರಿಸಿದ್ರು ಅಷ್ಟೇ ಕಡಿಮೆ ಮಾಡು ಅನ್ನೋರು. ಆದ್ರೆ ಅವ್ರು ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ರಂತೆ, ನೀವು ಯಾವಾಗ ದಾನ ಮಾಡದೇ ಇದ್ರು ಪರವಾಗಿಲ್ಲ, ಪಕ್ಷಿ ಟೈಮಲ್ಲಿ ಮಾತ್ರ ನೀವು ಯಾರನ್ನಾರ ಊಟಕ್ಕೆ ಕರೀಲೇಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರ ಮನೆ ಎದುರುಗಡೆ ಒಂದು ಮನೆ ಇತ್ತು. ಅವ್ರ ಮನೇಲಿ ಒಬ್ರು ಆಂಟಿ ಇದ್ರು. ಆ ಆಂಟಿನ ಮಾತ್ರ ಊಟಕ್ಕೆ ಕರೆಯೋರು, ಇನ್ಯಾರನ್ನೂ ಕರೀತಿರ್ಲಿಲ್ಲ. ಆದ್ರೆ ಆ ಆಂಟಿ ಮಾತ್ರ ಯಾವತ್ತೂ ಅವ್ರ ಮನೆ ಊಟಕ್ಕೆ ಹೋಗಿದ್ದೇ ನೋಡ್ಲಿಲ್ಲ. ನನ್ಗೆ ಯಾಕೆ ಆಂಟಿ ಅವ್ರ ಮನೆ ಊಟಕ್ಕೆ ಹೋಗಲ್ಲ ಕೇಳೋಣ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ನೋಡ್ತೀನಿ. ನೋಡಿದ್ರೆ ಆಂಟಿಗೆ 2 ಕಾಲು ಇಲ್ಲ. ಬಟ್ ಹೋಗುವಾಗ ಎಲ್ಲ ಬಿಟ್ಟು ಹೋಗಿದ್ದೀನಲ್ವಾ, ಎಂತ ಪ್ರಯೋಜನ ಆಗ್ಲಿಲ್ಲ. ಸೊ ಅದಕ್ಕೆ ನಾವು ಒಂದು ಬದುಕಬೇಕು, ತುಂಬಾ ಬದುಕಬೇಕು. ಅದಕ್ಕೆಲ್ಲ ಅಷ್ಟು ಸೇವಿಂಗ್ ಮಾಡಬಾರ್ದು, ಅರ್ಥ ಆಯ್ತಾ? ಸೇವಿಂಗ್ ಸ್ವಲ್ಪ ಮಾಡ್ಬೇಕು, ಹೌದು ಸ್ವಲ್ಪ ಸೇವಿಂಗ್ ಮಾಡ್ಬೇಕು. ಬಟ್ ಎಲ್ಲ ಧ್ಯಾನ ಜಸ್ಟ್ ದುಡಿಬೇಕು ಮಾಡಬಾರ್ದು. ದುಡಿಬಾರ್ದು ಅಂದ್ರೆ ದುಡಿಬೇಕು ಅಷ್ಟು, ಜಸ್ಟ್ ತಲೆ ಎಲ್ಲ ದುಡಿಬೇಕು ಅಂತ ಮಾಡಬಾರ್ದು. ಇಲ್ಲಾಂದ್ರೆ ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ನೀವು ದುಡಿದನ್ನ ನೀವು ಅನುಭವಿಸಬೇಕು. ದುಡಿದ್ರು ಹಣ ಹಂಚ್ಬೇಕು. ಹೌದು, ಇನ್ನೂ ಜಾಸ್ತಿ ಬೇಕು, ಇನ್ನು ಮಾಡೋಣ ಆಗ ನಂತರ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಯಮರಾಜ್ ಬರ್ತಾರೆ ಅಷ್ಟೇ ಅಲ್ವಾ? ಇದ್ಯಾ ಕಾಸು ಆಡ್ತೀಯಾ? ಕೊಡಿಲಿ ಎದ್ದೋಗ್ತಾ ಇರ್. ನಿನ್ನ ಹತ್ರನೇ ದುಡ್ಡು ದೇಪುಟ್ನ ಯಾವನದು? ಯಾವನೋ ಅಲ್ಲ, ಯಾವಳು. ಏನೋ ಆಟ ಆಡಿ ದುಡ್ಡೆಲ್ಲ ದೇಪ್ತಾ ಇದೆಯಂತೆ. ಏನ್ ಆಟ ಅದು? ನನ್ನ ಹತ್ರ ಆಟ ಆಡಿ ಗೆಲ್ಲೋ ದಮ್ಮು ನಿನ್ನ ಹತ್ರ ಇದ್ಯಾ? ದಮ್ ಬಗ್ಗೆ ನನ್ನ ಹತ್ರ ಮಾತಾಡ್ತಾ ಇದ್ಯಾ? ಆಟದ ರೂಲ್ಸ್ ಏನು ಹೇಳು. ಸಿಂಪಲ್, ನಾನು ಹೇಳಿರೋದನ್ನ ನೀನ್ ರಿಪೀಟ್ ಮಾಡಿ ಮತ್ತೆ ಅದನ್ನ ಹೇಳ್ಬೇಕು ಅಷ್ಟೇ. ಅಷ್ಟೇನಾ? ಓಕೆ. ಒಂದು ಹುಡುಗ ಒಂದು ಹುಡುಗಿ. ಅವ್ರಿಗೆ ಎಷ್ಟು ಕೈಗಳು? 4 ಕೈಗಳು. ಸೋತದೆ ಕಡಕಾಸು. ಯಾಕೆ? ನಾನು ಹೇಳ್ದಂಗೆ ನೀನ್ ಹೇಳ್ಬೇಕು. ನೀನ್ ಯಾಕೆ ಉತ್ತರ ಹೇಳ್ದೆ? ಸರಿ ಮತ್ತೆ ಆಡೋಣ. ಒಂದು ಹುಡುಗ ಒಂದು ಹುಡುಗಿ. ಅವ್ರಿಗೆ ಎಷ್ಟು ಕೈಗಳು? ಮತ್ತೆ ತಪ್ಪು ಹೇಳ್ದೆ. ಕರೆಕ್ಟ್ ಆಗಿ ಹೇಳಿದ್ನಲ್ಲ. ನಾನು ಹೇಳಿದನ್ನ ಮತ್ತೆ ಹೇಳ್ಬೇಕು ಅಷ್ಟೇ. ಓಕೆ, ಕಾನ್ಸಂಟ್ರೇಷನ್, ಫೋಕಸ್ ಆನ್ ದಿ ಗೇಮ್. ತಗೋ. ಸರಿ, ಈಗ ನಿನ್ ಗೇಮ್ ಅರ್ಥ ಆಯ್ತಾ? ಅರ್ಥ ಆಯ್ತು. ಮತ್ತೆ ಸೋತೋದೆ. ಕೊಡು 500 ರೂಪಾಯಿ. ಅಣ್ಣ ನಂದೊಂದು ಹೊಡಿಬೇಕಲ್ಲೋ. ಹೊಡಿಬೇಕು ಅದಾವು ಹೊಡಿಬೇಕ್ರ ಮ್ಯಾಗ ಲೈಟ್ ಹತ್ತಲ್ ಅಂತ, ಹಂಗ ನಂದು ಒಂದು ಹೊಡಿಬಾರು ಅಣ್ಣ. ಪಾಸ್ಪೋರ್ಟ್ ಸೈಜ್ ಫುಲ್ ಪಾಸ್ಪೋರ್ಟ್ ಹಾಪ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಡಿ ಒಳಗ್ ನಡಿ. ಏನಾಯ್ತು? ಹಿಂಗ್ಯಾಕ್ ಮಾಡತ್ತೀನಿ? ಹೊಡಿಬಾರು ಅಣ್ಣ, ಪಟ್ಟನ ಹೊಡಿಯೋ ಅಣ್ಣ. ಒಂದು ಫೋಟೋನ ಸೀದಾ ನೋಡಿ ಕಡೆ. ಹಾ ನೋಡ್ತೀನಿ ನಿಂದ. ಕ್ಯಾಮ್ರಾ ಓ ಅಣ್ಣ, ಕ್ಯಾಮ್ರಾ ತೆಗಿಯೋ ಅಣ್ಣ. ಒಂದೇ ಸಲ ಹೊಡಿಯೋ. ಸೀದಾ ನೋಡಿ ಕಡೆ. ನೋಡ್ತೀನೋ ಯಪ್ಪ. ನೋಡಿ ಕಡೆ ನೋಡು. ಹಾ ನೋಡ್ತೀನಿ. और अभी तो रुको, क्लाइमैक्स अभी बाकी. ಏನು ಇದು ಅಣ್ಣ?
ನೀ ಸುಮ್ಮನೆ ಹೋಗು ನಾವ್ ಹೊಡಸ್ಕೋಬೇಕು ಫೋಟೋನ ಫೋಟೋ 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 ಹೂನು ಅಣ್ಣ ಹೂನು ಮಾತಾಡ್ಬೇಡ ಸುಮ್ಮನೆ ಬೇಡ ಈ ಸೌಂಡ್ ಗಿೌಂಡ್ ಬೇಡ ಮತ್ ನಮಗ್ ಒಂಥರ ಇದಾಗತ್ತ ನೋಡಿ ಈ ಕಡೆ ಸ್ಟೇಟ್ ನೋಡು ನೀನು ಲಾಸ್ಟ್ ಅಣ್ಣ ಸೀದಾ ನೋಡು ಅಷ್ಟೇ ಒಂದ್ ಕೆಲ್ಸ ಮಾಡ ಒಂದ್ ತಾಸ್ ಬಿಟ್ಟು ಬಾ ಅಮೌಂಟ್ ಕೊಟ್ಟು ಬಾ ಯಾಕೋ ಮತ್ ನೀವು ಅಣ್ಣ ಏನು ತೋರಿಸು ಫೋಟೋ ತೋರಿಸು ಅಣ್ಣ ಫೋಟೋನ ಬಂದೈತಿ ಅಮೌಂಟ್ ಕೊಟ್ಟು ಹೋಗ ಮಾಡಿರ್ತೀನಿ ನೀವು ಲಘು ಮಾಡು ಅಣ್ಣ ಫೋಟೋ